ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಬದಲಿಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಕೆರಳಿ ಕೆಂಡವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ಹೋರಾಟಕ್ಕೆ ಮುಂದಾಗಿದೆ. ಇವತ್ತು ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಅದರೊಂದು ವರದಿ ನಿಮ್ಮ ಮುಂದೆ. ग्रामीण जी बी जी राम जी विकसित भारत जी राम जी ಇದು ಮುಂದಕ್ಕೆ ಒಂದು ಮನೆ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಕಾನೂನನ್ನು ವಾಪಸ್ ತಗೊಳ್ಳಲೇಬೇಕು. ಜಿ ರಾಮ್ಜಿ ಕಾಯ್ದೆ ಬೇಡ, ಮನ್ರೇಗಾ ವಾಪಸ್ ತನ್ನಿ, ಸಿಎಂ ಆಗ್ರಹ. ಗ್ರಾಮಾಂತರ ಹಂತದಲ್ಲೂ ಹೋರಾಟಕ್ಕೆ ಕರೆ ಕೊಟ್ಟ ಕೈ ಸರ್ಕಾರ. ಬಿಜೆಪಿ ರಾಜ್ಯಗಳಲ್ಲೂ ಸಕ್ಸಸ್ ಆಗಲ್ಲ ಎಂದ ಡಿಸಿಎಂ ಡಿಕೆಶಿ. ಮನ್ರೇಗಾ ಕಾಯ್ದೆ ಬದಲಿಗೆ ವಿಕಸಿತ ಭಾರತ, ಗ್ಯಾರಂಟಿ ರೋಜ್ಗಾರ್, ಆಜೀವಿಕಾ ಮಿಷನ್ ಕಾಯ್ದೆ ಜಾರಿ ಮಾಡಿರೋದಕ್ಕೆ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧ ಮಾಡಿದ್ದಾರೆ. ರಾಷ್ಟ್ರದಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡಿರುವ ಕೈ ನಾಯಕರು ಯಾವುದೇ ಕಾರಣಕ್ಕೂ ಜಿ ರಾಮ್ಜಿ ಯೋಜನೆ ಜಾರಿ ಆಗಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಇಂದು ಸಿಎಂ ಡಿಸಿಎಂ ಇಬ್ಬರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ರು. ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ನಡೆಸದೆ ಯೋಜನೆ ಜಾರಿಗೆ ಮುಂದಾಗಿದ್ದಾರೆ. ಇದು ಸರ್ವಾಧಿಕಾರಿ ಧೋರಣೆ. ಇದರಿಂದ ನಿರುದ್ಯೋಗ ಪ್ರಮಾಣ ಹೆಚ್ಚಳ ಆಗುತ್ತೆ. ಕನಿಷ್ಠ ವೇತನ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಕಾರ್ಮಿಕರ ಶೋಷಣೆ ಹೆಚ್ಚಾಗುತ್ತೆ. ಮಹಿಳೆಯರಿಗೆ ಪಾಲುದಾರಿಕೆ ಇಳಿಕೆ ಆಗುತ್ತೆ. ಸ್ಥಳೀಯ ಕಾಮಗಾರಿಗಳನ್ನ ನಿರ್ಧಾರ ಮಾಡುವ ಅಧಿಕಾರ ಇರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದರು. ಸೊ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ, ರೈತರು ಹೇಗೆ ಹೋರಾಟ ಮಾಡಿ ಕಾನೂನುಗಳನ್ನು ವಾಪಸ್ ತಗೊಳ್ಳೋ ರೀತಿ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ, ಅದೇ ಮಾದರಿನಲ್ಲಿ ಪಕ್ಷ, ನಾವು ಯಾವ ಪಕ್ಷ ನಮ್ಮ ಜೊತೆ ಸೇರ್ಕೊಳ್ತದೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನಂಬರ್ 1, ಸಾರ್ವಜನಿಕರು, ಕೂಲಿ ಕಾರ್ಮಿಕರು ಮತ್ತು ಸಂಘ ಸಂಸ್ಥೆಗಳು ಅವ್ರ ಜೊತೆಲೂ ಕೂಡ ಸೇರ್ಕೊಂಡು ಹೋರಾಟ ಮಾಡ್ತೀವಿ. ಇದು ಈ ಕಾನೂನನ್ನು ವಾಪಸ್ ತಗೊಳ್ಳಲೇಬೇಕು. ರಿಪೀಲ್ ಮಾಡಿರ್ತಕ್ಕಂಥ ಈ ನಮ್ಮ ರಿಪೀಲ್ ಮಾಡಿದಾರಲ್ಲ, ಅದನ್ನು ಈ ವಿ ರಾಮ್ಜಿ ಜಿ ರಾಮ್ಜಿ ಆ ಕಾಯ್ದೆಯನ್ನು ವಾಪಸ್ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಮ್ಮದು ರೆಸ್ಟೋರ್ ಆಗಬೇಕು. ಇದನ್ನು ವಾಪಸ್ ರದ್ದು ಮಾಡಬೇಕು. ಜಿ ರಾಮ್ಜಿ ವಿರುದ್ಧ ಪಂಚಾಯಿತಿ ಮಟ್ಟದಲ್ಲಿ ಹೋರಾಟ ರೂಪಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನ ಆಹ್ವಾನಿಸುತ್ತೇವೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾಯ್ದೆ ವಿರುದ್ಧ ರೈತರು ಪಕ್ಷ ಬಿಲ್ ವಾಪಸ್ ಪಡೆಯುವವರೆಗೂ ಹೋರಾಟ ನಡೆಸಿದ ರೀತಿ ಹೋರಾಟ ಮಾಡ್ತೀವಿ. ಬಿಜೆಪಿ ಅಧಿಕಾರ ಇರುವ ರಾಜ್ಯಗಳಲ್ಲೇ ಇದು ಯಶಸ್ಸು ಆಗಲ್ಲ ಅಂತ ಹೇಳಿದ್ರು. ಮಾಡ್ಕೊಳ್ಳಿಕ್ಕೆ, ರೋಡ್ ಮಾಡ್ಲಿಕ್ಕೆ, ಜಮೀನುಗಳಿಗೆ ಹೋಗ್ಲಿಕ್ಕೆ, ರಸ್ತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಇತ್ತು. ಇದು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಇವತ್ತು ಕೂಲಿತ್ತು. ಇದಕ್ಕೆ ನಿಲ್ಲಿಸಿದ್ದಾರೆ. ಸೊ ನಮ್ಮ ಸರ್ಕಾರ, ಇದು ಪಕ್ಷದ ಕೆಲಸ ಅಲ್ಲ, ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ, ನಾವೇನು ಪಂಚಾಯತಿಲಿ ಯಾರನ್ನೂ ನಾವು ಸಿಂಬಲ್ ಮೇಲೆ ಗೆಲ್ಲಿಲ್ಲ. ವಿ ವಿಲ್ ಇನ್ವೈಟ್ ಎವ್ರಿವನ್. ಒಟ್ನಲ್ಲಿ ಜಿ ರಾಮ್ಜಿ ರದ್ದು ಮಾಡಿ ನರೇಗಾ ಮರು ಜಾರಿಗೆಗೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದ್ದಾರೆ. ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕೂಡ ಪ್ರಧಾನಿ ಮೋದಿಗೆ ಪತ್ರ ಬರೆದು ಯೋಜನೆಯಿಂದ ಆಗುವ ಅನಾನುಕೂಲಗಳ ಬಗ್ಗೆ ವಿವರಿಸಿದ್ದಾರೆ. ರಾಜ್ಯಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.